ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹಳ ಬೇಸರ ಆಗುತ್ತೆ, ಯಾಕಂದ್ರೆ ಅನ್ನ ಸಿಗದೆ ಜನರ ಪರದಾಟ ಯಾವತ್ತೂ ಕೂಡ ಆಗಬಾರದು ಅಂತ. ಎಲ್ಲರೂ ದುಡಿಯೋದು, ಎಲ್ಲರೂ ಬದುಕೋದು ಕೂಡ ತುತ್ತು ಅನ್ನಕ್ಕಾಗಿ ಅಂತಾರೆ. ಬಟ್ ಇವತ್ತು ಆ ಅನ್ನ ಸಿಗದೆ ಪಾಪ ಜನರ ಪರದಾಟ ಆಗ್ತಾ ಇದೆ. ಹೋಟೆಲ್ಗಳು ಹೇಳ್ತಾ ಇರುವ ಉತ್ತರ ಕೇಳಿಸ್ಕೊಂಡ್ರಿ ನೀವು, ಸಿಲಿಂಡರ್ ಸಿಗ್ತಾ ಇಲ್ಲ, ನಾವು ಹೆಂಗೆ ಅಡುಗೆ ಮಾಡೋದಕ್ಕೆ ಸಾಧ್ಯ, ಹಾಗಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಅಂತ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಈಗ ನೇರವಾಗಿ ದಾವಣಗೆರೆ ಕಡೆ ಹೋಗೋಣ. ದಾವಣಗೆರೆಯಲ್ಲೂ ಕೂಡ ನೋಡಿ ಸಿಲಿಂಡರ್ ಸಿಗದೆ ಪರದಾಟ ಮುಂದುವರಿತಾ ಇದೆ. ಹೋಟೆಲ್ ನಂಬಿಕೊಂಡಿದ್ದವರ ಬದುಕು ಬೀದಿ ಪಾಲಾಗಿದೆ. ಹೋಟೆಲ್ಗಳು ಕ್ಲೋಸ್ ಆಗ್ಬಿಟ್ಟಿದೆ. ಹಾಗಾಗಿ ಊಟ ತಿಂಡಿ ನೆಚ್ಕೊಂಡವರ ಕತೆ ಕಷ್ಟ. ದಾವಣಗೆರೆಯಲ್ಲಿ ಮುಚ್ಚುವ ಭೀತಿಯಲ್ಲಿದೆಯಂತೆ ಹಲವು ಹೋಟೆಲ್ಗಳು. ಸಣ್ಣ ಹೋಟೆಲ್ಗಳನ್ನ ಮುಚ್ಚಿದ್ರೆ ಮುಂದೇನ್ ಗತಿ ಅಂತ ಪ್ರಶ್ನೆ ಇದೆ. ಆತಂಕದ ವಾತಾವರಣ. ಹೋಟೆಲ್ ಮುಚ್ಚಿದ್ರೆ ಜೀವನ ನಡೆಸೋದು ಹೇಗೆ? ಚಿಕ್ಕ ಪುಟ್ಟ ಹೋಟೆಲ್ಗಳು ನಡೆಸ್ಕೊಂಡವರು ಅವ್ರ ಜೀವನ ಡಿಪೆಂಡ್ ಆಗಿರೋದೇ, ಅವ್ರ ಬದುಕು ಡಿಪೆಂಡ್ ಆಗಿರೋದೇ ಆ ಉದ್ಯಮದ ಮೇಲೆ. ಬಟ್ ಅದನ್ನ ಕ್ಲೋಸ್ ಮಾಡಿದ್ರೆ ಬಡ ಮಧ್ಯಮ ಹೋಟೆಲ್ನವರು ಪರದಾಡ್ತಿದ್ದಾರೆ. ಇಲ್ಲದಿದ್ರೆ ಈಗ ನಮ್ಮ ಬದುಕು ಬೀದಿಗೆ ಬಿದ್ದುಬಿಡುತ್ತೆ ಅನ್ನುವಂಥ ಆತಂಕ ಶುರುವಾಗಿದೆ. ಆದ್ಯ ಹೋಟೆಲ್ನ ಮಾಲಕಿ ದೀಪಾ ಅವರು ಅಳಲು ತೋಡ್ಕೊಂಡಿದ್ದಾರೆ. ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಕಳೆದ 13 ದಿನದಿಂದ ನಡೀತಾ ಇದೆ. 13 ದಿನದಿಂದ ಯುದ್ಧ ನಡೀತಿದ್ರು ಕೂಡ ಅದು ಯುದ್ಧದ ಎಫೆಕ್ಟ್ ಇರಾನ್, ಇರಾಕ್ ಮತ್ತು ಅಮೆರಿಕದಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದ ದಾವಣಗೆರೆಯಲ್ಲಿ ಅತಿ ದೊಡ್ಡ ಅದರ ಒಂದು ಸಮಸ್ಯೆ ಈಗ ಉಲ್ಬಣಿಸಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ನ ಸಮಸ್ಯೆ ಅತಿ ದೊಡ್ಡವಾಗಿ ಉಲ್ಬಣಿಸಿರ್ತಕ್ಕಂಥದ್ದು. ಮತ್ತೆ ಗ್ಯಾಸ್ನ ಸಮಸ್ಯೆಯಿಂದಾಗಿ ಇಡೀ ಹೋಟೆಲ್ ಉದ್ಯಮನೇ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಇನ್ನು ಈ ಸಂಬಂಧಪಟ್ಟಂತೆ ಆದ್ಯ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ದೀಪ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಗ್ಯಾಸ್ ಸಮಸ್ಯೆ ಯಾವ ತರ ಒಂದು ಪರಿಣಾಮ ಬೀರಿದೆ ಅನ್ನೋದನ್ನ ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಮೇಡಮ್, ಈಗ ಕಳೆದ 3-4 ದಿನದಲ್ಲೂ ಕೂಡ ಈಗ ಗ್ಯಾಸ್ನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು, ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಾ ಇದೆ. ಸೊ ನಿಮಗೆ ಯಾವ ತರ ಒಂದು ಎಫೆಕ್ಟ್ ಬಿದ್ದಿದೆ ಮೇಡಮ್? ನಮಗೆ ತುಂಬಾನೇ ಎಫೆಕ್ಟ್ ಆಗಿದೆ ಸರ್. ಯಾಕಂದ್ರೆ ನಿನ್ನೆ ಸಡನ್ ಆಗಿ ಬಂದ ತಕ್ಷಣ ಇವಾಗ ಗ್ಯಾಸ್ನವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಸ್ವಿಚ್ ಆಫೇ ಮಾಡ್ಕೊಂಡ್ಬಿಟ್ರು. ಅವಾಗ ಯಾರಿಗೆ ಮಾಡೋದು, ಏನ್ ಮಾಡೋದು? ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ನಾವು ಏನ್ ಮಾಡೋದಕ್ಕೂ ಆಗೋದೇ ಇಲ್ಲ. ಒಂದು ಬಿಸಿ ಮಾಡೋದಕ್ಕಾಗ್ಲಿ, ಅಡಿಗೆ ಮಾಡೋದಕ್ಕಾಗ್ಲಿ ನಮಗೆ ಬೇಕೇ ಬೇಕು. ಹಂಗಾಗಿ ಬಹಳನೇ ಸಮಸ್ಯೆ ಎದುರಿಸ್ತಾ ಇದೀವಿ ನಾವು. ಮುಂದಿನ ದಿನಗಳಲ್ಲಿ ಹೆಂಗೋ ಏನೋ ಎಷ್ಟು ದಿನ ಆಗುತ್ತೆ ಅನ್ನೋದು ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಜೀವನಕ್ಕೆ ಆಧಾರ ಆಗಿರೋದು ನಮ್ಗೆ ಇದೊಂದು ಹೋಟ್ಲ್ ಅಷ್ಟೇನೆ. ಈಗ ಇದು ನಿಂತೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈಗ ಒಂದು 2 ದಿನದಿಂದನೇನೆ ಈಗ ಅಷ್ಟಕ್ಕೆ ಸ್ಟಾಕ್ ಇತ್ತು. ಈಗ ಇನ್ನೇನ್ ಖಾಲಿ ಆಗುತ್ತೆ, ಸರಿ ಫೋನ್ ಮಾಡಿ ತರಿಸ್ಕೊಂಡ್ಬಿಡೋಣ ಅನ್ನೋಷ್ಟೊತ್ತಿಗೆ ಇಷ್ಟು ಸಿವಿಯರ್ ಆಗಿರೋದೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಸ್ವಿಚ್ ಆಫೇ ಮಾಡ್ಕೊಂಡ್ಬಿಟ್ರು ಅವ್ರು ಸಡನ್ ಆಗಿ. ಹಂಗಾಗಿ ಬಹಳ ತೊಂದರೆ ಆಗ್ತಿದೆ. ಹಾಗಾಗಿ ನಾಳೆಯಿಂದ ಸುಮಾರು ಐಟಮ್ಗಳನ್ನ ನಾವು ಕಡಿಮೆ ಮಾಡ್ತಾ ಇದೀವಿ. ಈಗ ಮೇನ್ ಕೋರ್ಸ್ ಏನಂದ್ರೆ ಚಿಕನ್ ಮಸಾಲ, ಮಟನ್ ಮಸಾಲ, ಆಮೇಲೆ ಈ ತರದ್ದು ಏನಾದ್ರು ಚಪಾತಿ, ಮುದ್ದೆ ಇಷ್ಟು ಮಾಡ್ಕೊಳ್ತಿದೀವಿ. ಬಿರಿಯಾನಿ ಮಾಡ್ತಿದೀವಿ, ಕುಷ್ಕಾ ರೈಸ್, ವೈಟ್ ರೈಸ್ ಅಷ್ಟೇ. ಅದು ಬಿಟ್ರೆ ತಲೆ ಮಟನ್, ಬೋಟಿ, ಚಿಕನ್ ಫ್ರೈ ಈ ತರದ್ದೆಲ್ಲ ಯಾವ್ದು ಮಾಡ್ತಾ ಇಲ್ಲ. ಯಾವ ತರ ಪರಿಣಾಮ ಬೀರಬಹುದು ನಿಮಗೆ ಅಂತ ನಿಮ್ಮ ಜೀವನದ ಮೇಲೆ? ಅದು ಹೇಳಕ್ಕಾಗಲ್ಲ ಸರ್. ಕಷ್ಟನೇ, ತುಂಬಾನೇ ಕಷ್ಟ ಆಗತ್ತೆ, ಅದನ್ನ ಮಾತ್ರ ಹೇಳ್ತೀವಿ. ಯಾಕಂದ್ರೆ ಇದೊಂದೇ ಆಧಾರ ಇರೋದ್ರಿಂದ ತುಂಬಾನೇ ಕಷ್ಟ ಆಗುತ್ತೆ. ಅದೆಲ್ಲ ತುಂಬಾ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಇದ್ರ ಬಗ್ಗೆನೇನೆ. ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಇದನ್ನೇ ನಂಬ್ಕೊಂಡಿರೋದು ನಾವು. ಹೌದೌದು ಇದೆ. ಲೋನ್ಗಳು ತಗೊಂಡಿರ್ತೀವಿ ಮನೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಲೋನ್ಗಳು ಕಟ್ಟಬೇಕು. ದಿನ ಡೈಲಿ ಕಟ್ಟೋದಿರುತ್ತೆ. ಅದೆಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. ಇದು ಒಂದು ನಡೆಯಲ್ಲ ಅಂದ್ರೆ ಅದೆಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋಟೆಲ್ ನಡೆಸೋದಾದ್ರೆ ಪರ್ಯಾಯ ಮಾರ್ಗ ಅಂತ ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಇದನ್ನ ಮಾಡ್ಕೋಬೇಕಷ್ಟೇ. ಯುದ್ಧಗಳು ಬೇಗ ನಿಲ್ಲಿ ಅಂತ ಇದ್ ಮಾಡ್ಕೊಳ್ತೀವಿ. ಓಕೆ, ಇದು ಆದ್ಯ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ದೀಪಾ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹೋಟೆಲ್ನ ಕೇವಲ ನಮಗೆ ಒಂದು ಬಿಸ್ನೆಸ್ ಆಗಿ ನಾವು ಬಳಕೆ ಮಾಡ್ಕೊಳ್ತಿಲ್ಲ, ಬದಲಾಗಿ ತಮ್ಮ ಜೀವನಕ್ಕೆ ಆಧಾರವಾಗಿ ಇದನ್ನ ನಾವು ನಂಬ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಜೊತೆಗೆ ಹಲವಾರು ರೀತಿಯಂತ ಕಮಿಟ್ಮೆಂಟ್ಗಳು ಕೂಡ ನಮಗೆ ಇದ್ದಾವೆ. ಸೊ ಆ ಕಮಿಟ್ಮೆಂಟ್ಗಳನ್ನೆಲ್ಲ ಏನು ಬಗೆಹರಿಸಬೇಕಂತಂದ್ರೆ ಹೋಟೆಲ್ ನಡೀಲೇಬೇಕು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಗ್ಯಾಸ್ ಅಭಾವ ಇರೋದ್ರಿಂದ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರುತ್ತೆ ನಮ್ಮ ಜೀವನ ಮೇಲೆ ಅನ್ನೋದನ್ನು ಕೂಡ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಓಕೆ, ಎಕ್ಸ್ಪರ್ಟ್ಸ್ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸ್ತಾ ಹೋಗೋಣ. ರಶ್ಮಿ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ನಮ್ಮ ಜೊತೆಗೆ ಶ್ರೀನಿವಾಸ್ ಅವರು ಸ್ಟುಡಿಯೋದಲ್ಲೇ ಕೂತ್ಕೊಂಡಿದ್ದಾರೆ. ರಶ್ಮಿ ಮ್ಯಾಮ್, ನೀವೇ ಹೇಳ್ತಾ ಇದ್ರಿ ಈಗ ಕೋವಿಡ್ ಇಂದ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ವಿ, ಬಟ್ ಈಗ ಆಲ್ ಆಫ್ ಅ ಸಡನ್ ಮತ್ತೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲನ್ನು ಕ್ಲೋಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಈಗ ನಿಮಗೂ ಲಾಸು, ಪಾಪ ನಿಮ್ಮ ಜೊತೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಸಿಬ್ಬಂದಿ, ಅವ್ರಿಗೂ ಕೂಡ ಲಾಸ್ ಅಲ್ವಾ ಮ್ಯಾಮ್? ಅವ್ರಿಗೆ ಸಂಬಳ ಕೊಡಲೇಬೇಕು, ಕೂರಿಸ್ಕೊಂಡು ನೀವು ಸಂಬಳ ಕೊಡದೇ ಇದ್ರೆ ಬಿಟ್ಟೋಗ್ಬಿಡ್ತಾರೆ ಅವರು. ನಾಳೆ ದಿನ ಅವ್ರನ್ನ ಹುಡ್ಕೊಂಡು ಕರ್ಕೊಂಬರೋದು ಕಷ್ಟ. ಬೇರೆ ಬೇರೆ ರೀತಿ ಸವಾಲುಗಳು ಫೇಸ್ ಮಾಡಬೇಕಾ ಅಂತ.
ರಶ್ಮಿ ಮ್ಯಾಮ್, ನನ್ನ ಧ್ವನಿ ಕೇಳಿಸ್ತಿದೀಯಾ? ಈಗ ಒಂದು ಸಿಲಿಂಡರ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಕ್ಲೋಸ್ ಆದ್ರೆ ನಿಮ್ ಜೊತೆ ಕೆಲಸ ಮಾಡೋ ಸಿಬ್ಬಂದಿ ಇರ್ತಾರಲ್ಲ, ಅಡುಗೆ ತಯಾರು ಮಾಡೋದಕ್ಕೆ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಸಂಬಳ ಕೊಡ್ಲೇಬೇಕಲ್ವಾ ನೀವು? ರೂಪಾ ಮ್ಯಾಮ್, ಸಾರಿ, ನಾನು ನಿಮ್ ರಶ್ಮಿ ಅಂತ ಹೇಳಿದೆ. ರೂಪಾ ಮ್ಯಾಮ್, ನಿಮ್ದೇ ರಿಯಾಕ್ಷನ್ ವೇಟ್ ಮಾಡ್ತಾ ಇದ್ದೀನಿ. ನೀವು ರಶ್ಮಿ ಅಲ್ಲ, ಬೇರೆ ಎಲ್ಲರೂ ಅವ್ರನ್ನ ತಗೊಂಡಿದ್ದೀರೇನೋ ಅಂತ. ಸಾರಿ ಮ್ಯಾಮ್, ಹೇಳಿ ಹೇಳಿ ಹೇಳಿ. ಅಲ್ಲ, ಈಗ ನಿಮ್ ಜೊತೆ ಸಿಬ್ಬಂದಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ, ಹೆಂಗೆ ಅಂತ? ಅದು ದೊಡ್ಡ ಲಾಸ್ ಅಲ್ವಾ ನಿಮ್ಗೆ? ಈಗ ಒಂದು 10-15 ದಿನಗಳ ಈ ಸಮಸ್ಯೆಗೋಸ್ಕರ ನಾವು ನಮ್ಮ ಕಾರ್ಮಿಕ ವರ್ಗದವ್ರು ಬಿಟ್ಕೊಡಕ್ ಆಗಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ ಅವರಿಗೆ ನಾವೇ ಊಟ ಕೊಟ್ಟು ವಸತಿ ಕೊಟ್ಟು ಇಲ್ಲಿ ನಾವು ಅವರನ್ನ ಇಟ್ಕೊಂಡು ಬರುವಂತದ್ದು. ಹಾಗಾಗಿ ಅವ್ರು ನಮ್ಮನ್ನೇ ನಂಬ್ಕೊಂಡು ಜೀವನ ಮಾಡಿರ್ತಾರೆ, ಅವರ ಕುಟುಂಬಗಳು ಸಹ ನಮ್ಮನ್ನ ನಂಬ್ಕೊಂಡಿರ್ತಾರೆ. ಹಾ, ಈ ಒಂದು ಕ್ರೈಸಿಸ್ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಮೇಲಿನ ಒಂದು ಭಾರವನ್ನ ನಾವು ಅವ್ರ ಮೇಲೆ ಹಾಕೋದು ಸರಿಯಲ್ಲ. ಅವ್ರಿಗೆ ಕೊಡ್ಲೇಬೇಕು, ಅವ್ರನ್ನ ನೋಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಬಲ್ಕ್ ಆಗಿ ಅವ್ರು ಕೈ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಇದು ಹೋಟೆಲ್ ಉದ್ಯಮದಲ್ಲಿ ಮೊದಲೇ ನಾವು ಈ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ್ಲೇ ನಾವು ಕಾರ್ಮಿಕರ ಒಂದು ಏನಂತಾರೆ, ನಮ್ಗೆ ಕೊರತೆ ಇದೆ. ನಾವು ಇಲ್ಲಿ ಕರ್ನಾಟಕದವರಿಗಿಂತ ಜಾಸ್ತಿ ಆಗಿ ನಾವು ಹೊರ ರಾಜ್ಯದವರನ್ನ ನಂಬ್ಕೊಂಡಿರುವಂತದ್ದೇ ಜಾಸ್ತಿ ಇವತ್ತು. ಹೌದು, ಯಾಕಂದ್ರೆ ಜೊತೆಗಿರ್ತಾರೆ, ಚೆನ್ನಾಗಿ ಪಳಗ್ತಾರೆ, ಎಲ್ಲ ಉದ್ಯಮದ ಬಗ್ಗೆ ತಿಳ್ಕೊತಾರೆ, ಆಳ ಆಗಲ್ಲ. ಆ ನಂತರದಲ್ಲಿ ನಾವು ಒಂದು ಹೋಟೆಲ್ ಬಿಸ್ನೆಸ್ ಮಾಡೋಣ ಅಂತ ಆಚೆ ಹೋಗ್ತಾರೆ ಅಂತ. ಇಲ್ಲ, ನಿಮಗಿಂತ ಡಬಲ್ ಸಂಬಳ ಯಾರು ಕೊಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ ಅಂತ. ಇದು ಆತರ ಇದ್ದಾಗ ನಮ್ಮಲ್ಲಿ ಎಷ್ಟೋ ಅಂತ ಕಾರ್ಮಿಕರುಗಳನ್ನ ನಾವು ಇವತ್ತು ನೀವು ಕಲೀರಿ ಕೆಲಸ ಅಂತಲೇ ನಾವು ಅದನ್ನ ಪ್ರೋತ್ಸಾಹಿಸ್ತೀವಿ. ಯಾಕಂದ್ರೆ ಅವ್ರು ಬೆಳೆದ್ರೆ ನಾವು ಬೆಳ್ದಾಗೆ ಅಂತ. ಇನ್ನೊಂದು ಉದ್ಯಮಿಗಳಾಗ್ತಾರೆ ಅಂದ್ರೆ ಇನ್ನೊಂದು ಇಬ್ರಿಗೆ ಕೆಲಸ ಸಿಗತ್ತೆ ಅನ್ನುವಂತಹ ಒಂದು ನಮ್ಮ ಆಸೆ ಅಷ್ಟೇ ಅದು. ಕರೆಕ್ಟ್. ಓಕೆ ರೂಪಾ ಮ್ಯಾಮ್, ಹಂಗೆ ಸಂಪರ್ಕದಲ್ಲಿ ಮಾತಾಡ್ಸ್ತಾ ಹೋಗ್ತೀನಿ ನಿಮ್ಮನ್ನ. ಶ್ರೀನಿವಾಸರಿಗ, ನಿನ್ನೆ ಇವರು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ಪ್ರಕಾರ ಹಾರ್ಮುಜ್ ಜಲಸಂಧಿ ಮಾತ್ರ ನಾವು ಡಿಪೆಂಡ್ ಆಗಿಲ್ಲ, 40 ದೇಶಗಳು ಕೂಡ ನಮ್ಮ ಸಪೋರ್ಟಿಂಗ್ ನಿಂತ್ಕೊಂಡಿದೆ ಅಂತ. ಬಟ್ ಅಷ್ಟು ಈಸಿ ಇದೆಯಾ ಸರ್ ಬೇರೆ ದೇಶಗಳಿಂದ ಆಯಿಲ್ ಅನ್ನ ತರೋದು ಅಥವಾ LPG ಅನ್ನ ತರಿಸ್ಕೊಳ್ಳೋದು? ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಅದಕ್ಕೆ ಪೈಪ್ಲೈನ್ ಬೇಕು, ಇಲ್ಲ ಸಪರೇಟ್ ಸಿಸ್ಟಮ್ ರೆಡಿ ಮಾಡ್ಕೋಬೇಕು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಯುದ್ಧ ನಿಂತರೆ ಪರವಾಗಿಲ್ಲ. ಯುದ್ಧ ನಿಲ್ಲೋದಕ್ಕೆ ಈಗ ಏನಾಗಿದೆ, ನಿನ್ನೆ ಇವ್ರು ಹೇಳಿದ್ರು ಟ್ರಂಪ್, ನಾನು ಶೀಘ್ರದಲ್ಲೇ ಯುದ್ಧ ನಿಲ್ಲಿಸ್ತೀನಿ ಅಂತ. ಅವ್ರೇನು ಹೇಳಿದ್ದಾರೆ, ಇರಾನ್ ಅವರು, ನೀವೆಲ್ಲ ನಿಲ್ಲಿಸೋದು, ನಾವು ನಿಲ್ಲಿಸಬೇಕು, ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮೇಜರ್ ಪ್ರಾಬ್ಲಮ್. ನಾನು ನಮ್ಮ ಜನತೆಗೆ ಸಜೆಷನ್ ಕೊಡೋದೇನೆಂದರೆ, ನೀವು ಒಂದು 2 ವೀಲರಲ್ಲಿ ಹೋಗ್ತಾ ಇರ್ತೀರಿ, ಏನೋ ಪ್ರಾಬ್ಲಮ್ ಆಗುತ್ತೆ, ಸೈಕಲ್ ಹೋಗ್ತೀರಿ, ಸೈಕಲ್ ಇಲ್ಲ ನಡ್ಕೊಂಡು ಹೋಗಬೇಕು. ಈಗ ನಾನೊಂದು ಹೋಟೆಲ್ಗೆ ಹೋಗ್ತೀನಿ, ನನ್ನ ಇಷ್ಟ ಬೇಕಾಗಿದ್ದು ದೋಸೆನೋ ಅದೋ ಇದೋ ಕೇಳ್ತೀನಿ, ಇಲ್ಲ ಅಂತಾರೆ, ಬೇರೆ ಆಲ್ಟರ್ನೇಟ್ ತಿಂತೀವಿ ನಾವು. ಸುಮ್ಮನೆ ಇರಲ್ಲ, ಹೊಟ್ಟೆ ಹಾಗೆ ಇರಲ್ಲ, ನಾವು ಏನಾದರೂ ತಿನ್ನಲೇಬೇಕು ಅಲ್ವಾ? ನಾನು ಸಜೆಷನ್ ಏನಂದರೆ, ಹೋಟೆಲ್ ಅವರಾಗಿರಲಿ ಬೇರೆಯವರಾಗಿರಲಿ, ಒಂದು ಸಪರೇಟ್ ಒಂದು ಆಲ್ಟರ್ನೇಟ್ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು. ಯಾಕೆಂದರೆ ಸಪೋಸ್ ಮುಂದುವರೆದ್ರೆ ಏನು ಮಾಡ್ತೀರಿ ನೀವು? ಯುದ್ಧ ನಿಂತರೆ ಪರವಾಗಿಲ್ಲ, ಯುದ್ಧ ನಿಂತರೂ ಒಂದು 2-3 ಡೇಸ್ ಆಗುತ್ತೆ ಸಪ್ಲೈ ಮಾಡೋದು, ಅದು ಇದು. ಯುದ್ಧ ನಿಲ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇನ್ನೂ ಸಿವಿಯರ್ ಎಫೆಕ್ಟ್ ಆಗುತ್ತೆ. ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಾವು ಸ್ವಲ್ಪ ಸಹಕಾರನೂ ಕೊಡಬೇಕು ಗೌರ್ಮೆಂಟ್ಗೆ. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, ನೀವು ಎಷ್ಟು ಜನ ಪ್ಯಾನಿಕ್ ಆಗಿ ಹೋಗ್ತಿರೋ ಅಷ್ಟು ಬ್ಲ್ಯಾಕ್ ಮಾರ್ಕೆಟಿಂಗ್ ರೈಸ್ ಆಗುತ್ತೆ. ಅದ್ರ ಜೊತೆಗೆ ಅಮೆರಿಕ ಇನ್ನೊಂದು ವಿಚಾರ ಅಂದ್ರೆ, ಟ್ರಂಪ್ ಅವರು ಇನ್ನೊಂದು ವಿಚಾರ ಹೇಳಿದ್ರು, ಇಷ್ಟೆಲ್ಲ ತೈಲದ ಸಮಸ್ಯೆ ಇಡೀ ವಿಶ್ವದಾದ್ಯಂತ ಹಲವು ದೇಶಗಳಿಗೆ ಅದು ತಡ್ತಾ ಇದೆ, LPG ಸಿಲಿಂಡರ್ಗಳ ಸಮಸ್ಯೆ ತಲೆದೂರಿದೆ, ದಯವಿಟ್ಟು ಇದನ್ನ ಸ್ಟಾಪ್